ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಕಾರಣ ಮಗನಿಗೆ ಚಿತ್ರದುರ್ಗದ ಟಿಕೆಟ್ ಸಿಗ್ಲಿಲ್ಲ, ಮಿಸ್ ಆಯ್ತು ಅನ್ನೋ ಕಾರಣಕ್ಕೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರನ್ನ ಮನವೊಲಿಸೋಕೆ ಎಂಎಲ್ಸಿ ರವಿಕುಮಾರ್ ನಡೆಸಿದ ಸಂಧಾನ ವಿಫಲವಾಗಿದೆ. ಬಿಜೆಪಿ ಬಂಡಾಯದ ಅಭ್ಯರ್ಥಿಯಾಗಿ ಪಕ್ಷೇತರವಾಗಿ ತಮ್ಮ ಪುತ್ರ ರಘುಚಂದನ್ಗೆ ಕಣಕ್ಕಿಳಿಸೋಕೆ ಚಂದ್ರಪ್ಪ ಸಜ್ಜಾಗಿದ್ದ ಹೊತ್ತಲ್ಲೇ ಹೈಕಮಾಂಡ್ ಸಂಧಾನಕಾರರಾಗಿ ಎಂಎಲ್ಸಿ ರವಿಕುಮಾರ್ನ ಕಳಿಸಿತು. ತಡರಾತ್ರಿವರೆಗೂ ಮಾತುಕತೆ ಆಯಿತು, ಆದರೂ ಸಂಧಾನ ಸಕ್ಸಸ್ ಆಗಿಲ್ಲ. ರಘುಚಂದನ್ಗೆ ತುಂಬಾ ಅವಕಾಶ ಇದೆ, ಪಕ್ಷದ ಹಿರಿಯ ನಾಯಕರುಗಳು ನಿಮ್ಮೊಂದಿಗೆ ಇರ್ತಾರೆ, ಮುಂದಿನ ದಿನದಲ್ಲಿ ತಾನಾಗಿ ಅವಕಾಶ ಹುಡುಕೋ ಬರುತ್ತೆ, ಬಿಜೆಪಿ ವಿರುದ್ಧ ಬಂಡಾಯ ಹೇಳೋಕೆಲ್ಲ ಹೋಗ್ಬೇಡಿ, ಪಕ್ಷೇತರವಾಗಿ ಚುನಾವಣೆಗೆ ನಿಲ್ಲೋ ನಿರ್ಧಾರ ಕೈಬಿಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಮನವೊಲಿಕೆಗೆ ಬಗ್ಗಿಲ್ಲ, ಇನ್ನೂ ಯಾವುದೇ ತೀರ್ಮಾನಕ್ಕೆ ಬಂದಿಲ್ಲ. 7:30ಗೆ ರವಿಕುಮಾರ್ ಅವರು ನನಗೆ ಫೋನ್ ಮಾಡಿದರು, ಭೇಟಿ ಆಗಬೇಕು ಅಂತ. ನಾವು ಮನೇಲೇ ಇದ್ದೀನಿ, ಬನ್ನಿ ಸರ್ ಊಟಕ್ಕೆ, ಇಲ್ಲೇ ಊಟ ಮಾಡ್ಕೊಂಡು ಮಾತಾಡೋಣ ಅಂದೆ. ಯಾವಾಗ ಬಂದರೂ ದುರ್ಗಕ್ಕೆ ನಮ್ಮ ಮನೆಗೆ ಬಂದು ಹೋಗೋ ಅಭ್ಯಾಸ ಇದೆ ಅವ್ರಿಗೆ. ಮತ್ತು ಅವರು ಊಟಕ್ಕೆ ಬಂದರು, ಊಟ ಮಾಡಿ ಸದ್ಯದ ಕುಶಲೋಪರಿಗಳೆಲ್ಲ ವಿಚಾರ ಮಾಡಿದ್ರು ಸರ್, ಮಾತಾಡಿದ್ದೀವಿ, ಇಷ್ಟ ಆಗಿದೆ ಸರ್. ಭರವಸೆ ಅಂಥದ್ದು ಏನಿಲ್ಲ ಸರ್, ನಮ್ಮ ನೋವೇನಿದೆ ಹೇಳಿದ್ದೀವಿ, ನಮ್ಮ ಕಷ್ಟ ಏನಿದೆ ಹೇಳಿದ್ದೀವಿ, ನಾವು ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದೀವಿ, ನಾವು ಯಾಕೆ ಈ ನಿರ್ಧಾರಕ್ಕೆ ಬಂದ್ವಿ ಅಂತಲೂ ಹೇಳಿದ್ದೀವಿ. ಅವ್ರಿಗೂ ನಾವು ಹೇಳಿರೋದ್ರಲ್ಲಿ ನಿಜ ಇದೆ, ಸತ್ಯ ಇದೆ ಅಂತ ಹೇಳಿದೆ ಸರ್, ಇಷ್ಟ ಆಗಿದೆ. ಟಿಕೆಟ್ ಕೊಡಿ, ಹೊರಗಡೆಯಿಂದ ಬಂದಿರತಕ್ಕಂಥವ್ರಿಗೆ ನೀವು ಟಿಕೆಟ್ ಕೊಡ್ತಿದ್ದೀರಾ, ಸ್ಥಳೀಯವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ಟಿಕೆಟ್ ನಿರ್ಧಾರ ಆಗಿದೆ, ಘೋಷಣೆ ಆಗಿದೆ, ಮಾತುಕತೆ ಮುಂದುವರಿತಾ ಇದೆ. ಹೇಳಿದ್ದಾರೆ, ನಾವು ಮಾತಾಡ್ತೇವೆ, ನಾವು ಮಾತಾಡಿದ್ದೀವಿ, ನಾಮಿನೇಷನ್ ಮಾಡ್ತೀವಿ 3ನೇ ತಾರೀಕು ಅಂತ ಹೇಳಿದ್ದಾರೆ. ರಘುಚಂದನ್ ಅವ್ರ ತಾಯಿಯವ್ರ ಹತ್ರ ಮಾತಾಡಿದ್ದೀವಿ, ಹಂಗೆಲ್ಲ ನಿರ್ಧಾರ ಮಾಡಬೇಡಿ ಅಂತ ಹೇಳಿದ್ದೀವಿ. ನೋಡೋಣ, ಇನ್ನೂ ಟೈಮ್ ಇದೆ.